ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೈಲೆಂಟ್ ಆಗೋಗಿದೆ. ಸತೀಶ್ ಜಾರಕಿಹೊಳಿ ಬೇಡಿಕೆಗೆ ಹೈಕಮಾಂಡ್ ಸುಮ್ಮನಾಗಿದ್ದು ಯಾಕೆ ಆಗಿದೆ? ಸತೀಶ್ ಜಾರಕಿಹೊಳಿಯ ಬೇಡಿಕೆ ಏನು? ಬೇಡಿಕೆ ಕೇಳಿಸಿಕೊಂಡು ಹೈಕಮಾಂಡ್ ಸುಮ್ಮನಾಗೋಗಿದೆ. ಕಾರ್ಯಾಧ್ಯಕ್ಷರ ಬದಲಾವಣೆಗೆ ಜಾರಕಿಹೊಳಿ ಇಟ್ಟ ಬೇಡಿಕೆ ಏನು? ಸಚಿವ ಸತೀಶ್ ಜಾರಕಿಹೊಳಿ ಬೇಡಿಕೆಗೆ ಸುರ್ಜೇವಾಲಾ ಸೈಲೆಂಟ್ ಆಗೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಇಟ್ಟ ಬೇಡಿಕೆಗೆ ಹೈಕಮಾಂಡ್ನ ನಾಯಕರೇ ತಂಡ ಹೊಡೆದಿದ್ದಾರೆ. ಎಂಥ ಬೇಡಿಕೆ ಇಟ್ಟರು ಹಾಗಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ? ಉತ್ತರ ಇಲ್ಲದ ಹಾಗೆ ಹೈಕಮಾಂಡ್ ಸೈಲೆಂಟ್ ಆಗಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಏನಾಗಿದೆ? ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಮಾಹಿತಿ. ಡಿಸಿಎಂ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಒಬ್ಬರೇ ನಿಭಾಯಿಸ್ತಾ ಇದ್ದಾರೆ, ಅದು ಡಿಕೆ ಶಿವಕುಮಾರ್. ನಾವು ಸಚಿವರಾಗಿದ್ದು ಕಾರ್ಯಾಧ್ಯಕ್ಷರಾಗಿ ಮುಂದುವರಿತೀವಿ. ಕಾರ್ಯಾಧ್ಯಕ್ಷರ ಬದಲಾವಣೆ ಮಾಡೋದಕ್ಕೆ ಮುಂದಾದ್ರೆ ಆಗ ಅಧ್ಯಕ್ಷರನ್ನು ಬದಲಾಯಿಸಬೇಕಾಗತ್ತೆ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದು ಕೆಪಿಸಿಸಿ ಅಧ್ಯಕ್ಷನ ಸ್ಥಾನದಲ್ಲೂ ಮುಂದುವರಿತಾರೆ ಅಂತಾದ್ರೆ ನಾವು ಸಚಿವರಾಗಿದ್ದುಕೊಂಡು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಒಂದು ವೇಳೆ ಇದನ್ನ ಬದಲಾಯಿಸೋದಾದ್ರೆ ನೀವು ಅದನ್ನೂ ಬದಲಾಯಿಸಬೇಕಾಗತ್ತೆ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಇಟ್ಟಿರುವಂತಹ ಡಿಮ್ಯಾಂಡ್. ಇದು ಹೈಕಮಾಂಡ್ಗಂತೂ ನುಂಗಲಾರದ ತುತ್ತು, ಒಂದು ರೀತಿ ತಂಡ ಹೊಡೆದಂಗೆ ಆಗಿದೆ ಸುರ್ಜೇವಾಲಾ ಮತ್ತೆ ಹೈಕಮಾಂಡ್ಗೆ. ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಡಿಮ್ಯಾಂಡ್ ಮುಂದೆ ಇಡ್ತಾರೆ ಅನ್ನೋ ನಿರೀಕ್ಷೆ ಬಹುಶಃ ಇರ್ಲಿಲ್ವೇನೋ. ಡಿಸಿಎಂಗಳ ವಿಚಾರ ಎಲ್ಲ ಬಂತು ಸುರ್ಜೇವಾಲಾ ಅವರ ಮುಂದೆ, ಅದ್ಯಾವುದಕ್ಕೂ ಇಷ್ಟೊಂದು ಗಲಿಬಿಲಿ ಆದಾಗ ಕಾಣಲಿಲ್ಲ. ಬಟ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಬದಲಾಯಿಸೋದಕ್ಕೆ ಮುಂಚೆ ಅಧ್ಯಕ್ಷರನ್ನು ಬದಲಾಯಿಸಿ ಆಗಿದ್ರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ, ನಾವು ಸಚಿವರಾಗಿದ್ದುಕೊಂಡು ಕಾರ್ಯಾಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಇದ್ದೀವಿ. ಒಂದ್ ವೇಳೆ ಇಲ್ಲಿ ಬದಲಾವಣೆ ಮಾಡೋದಿದ್ರೆ ಅಲ್ಲೂ ಕೂಡ ಬದಲಾವಣೆ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೈಕಮಾಂಡ್ನ ಮುಂದೆ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅಂತ. ಅದು ಸಾಧ್ಯ ಆಗುತ್ತಾ? ಎಷ್ಟರ ಮಟ್ಟಿಗೆ ಅದಕ್ಕೆ ಕೈ ಹಾಕೋದಕ್ಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ನಿಂದ? ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಸಾಧ್ಯ ಆಗಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಏನು ಉತ್ತರ ಕೊಡೋದಕ್ಕೂ ಆಗಿದೆ, ಮತ್ತೆ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡೋ ಯೋಚನೆಯೂ ಇಲ್ಲದೆ ಸುಮ್ಮನಾಗ್ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದರ್ಥದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಚೆಕ್ಮೇಟ್ ಇಟ್ರ ಸತೀಶ್ ಜಾರಕಿಹೊಳಿ ಅಂತ. ಕಾರ್ಯಾಧ್ಯಕ್ಷ ಸ್ಥಾನ ಬದಲಾಯಿಸೋದಾದ್ರೆ ಅಧ್ಯಕ್ಷ ಸ್ಥಾನದಲ್ಲೂ ಬದಲಾವಣೆ ಮಾಡಿ ಅನ್ನೋ ಡಿಮ್ಯಾಂಡ್ ಇಡೋದ್ರ ಮೂಲಕ ಖಂಡಿತವಾಗಿಯೂ ವಿಜಯ್, ಈಗಾಗಲೇ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಸಿಎಂಗಳ ನೇಮಕ ವಿಚಾರ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆನೂ ಕೂಡ ಡಿಸಿಎಂಗಳ ನೇಮಕ ವಿಚಾರಕ್ಕಿಂತ ಮುಂದೆನೂ ಕೂಡ ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹಾಲಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರಿಗೆ ತಮ್ಮದೇ ಆದಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಅಂದರೆ ಈಗ ಡಿಸಿಎಂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿಯಾಗಿದ್ದಾರೆ, ಡಿಸಿಎಂ ಆಗಿದ್ದಾರೆ, ಜೊತೆಗೆ ಕೆಪಿಸಿಸಿ ಸಾರಥ್ಯವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಈಗ ನಮ್ಮನ್ನ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತಕ್ಕಂಥ ಸೂಚನೆಯನ್ನ ತಾವು ನೀಡೋದಾದ್ರೆ ಮೊದಲು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ಅವರು ಡಿಸಿಎಂ ಆಗಿದ್ದಾರೆ, ಬೆಂಗಳೂರು ನಗರದ ಉಸ್ತುವಾರಿ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸದ್ಯ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ನಾಯಕರು ತಿರಸ್ಕಾರ ಮಾಡಿ, ಅಂದ್ರೆ ಯಾವಾಗ ಈ ಬಿಕ್ಕಟ್ಟು ಇನ್ನಷ್ಟು ಉಲ್ಬಣವಾಯ್ತೋ, ಈಗ ರಾಜ್ಯದ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ನಾವೇನಾದರೂ ಪ್ರಸ್ತಾಪ ಮಾಡಿದ್ರೆ ಈ ವಿಚಾರದಲ್ಲಿ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ರೆ ಮತ್ತಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರ ಕಾರ್ಯಾಧ್ಯಕ್ಷರುಗಳು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಸಹಜವಾಗಿ ಸಾಕಷ್ಟು ಗೊಂದಲ ಏರ್ಪಡುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಧ್ಯಕ್ಷ ಬದಲಾವಣೆ ವಿಚಾರ ಕುರಿತಂತೆ ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರಿರ್ಬೋದು, ಖುದ್ದು ಸುರ್ಜೇವಾಲಾ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಾಗ್ಲಿ, ಇತರೆ ಕಾರ್ಯಾಧ್ಯಕ್ಷ ನೇಮಕ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ಎಲ್ಲೂ ಕೂಡ ಮಾತನಾಡಲಿಲ್ಲ. ಸದ್ಯ ಸತೀಶ್ ಜಾರಕಿಹೊಳಿ ಅವರ ಈ ಬೇಡಿಕೆ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಯಾವಾಗ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷಗಾದಿಯಿಂದ ಕೆಳಗಿಳಿಸಿ ಬೇರೆಯವರನ್ನ ನೇಮಕ ಮಾಡಿ ಅವರು 2 ಹುದ್ದೆಯಲ್ಲಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ಸದ್ಯ ಈಗಿರ್ತಕ್ಕಂಥ ಲೋಕಸಭೆ ಚುನಾವಣೆವರೆಗೂ ಕೂಡ ಈಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರೇ ಈ ಹುದ್ದೆಯಲ್ಲಿ ಮುಂದುವರಿಲಿ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈಗ ಡಿಸಿಎಂ ವಿಚಾರ ಕುರಿತಂತೆ ನೆನ್ನೆಯ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆ ಚುನಾವಣೆ ಇರೋದ್ರಿಂದ ಡಿಸಿಎಂ ವಿಚಾರ ಇರ್ಬೋದು, ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಅಥವಾ ಕೆಪಿಸಿಸಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆ ಮಾಡೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಎಐಸಿಸಿ
ನಾಯಕರು ಬಂದಿದ್ದಾರೆ. ಹಾಗಾಗಿ ಸದ್ಯ ಈಗ ಹೈಕಮಾಂಡ್ ನಾಯಕರು ಇರ್ಬೋದು, ರಾಜ್ಯ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ರಾಜ್ಯ ನಾಯಕರಲ್ಲಿ ಕೋರ್ಡಿನೇಷನ್ ಇತ್ತೋ, ಅಂದರೆ ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇ ಆದಲ್ಲಿ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಕೂಡ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಆ ಕಾರಣಕ್ಕಾಗಿ ಯಾವುದೇ ಬಹಿರಂಗ ಹೇಳಿಕೆಗಳನ್ನಿರಲಿ, ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಇರಲಿ, ಹೆಚ್ಚುವರಿ DCMಗಳ ನೇಮಕ ವಿಚಾರ ಇರಲಿ, ಯಾವುದನ್ನು ಕೂಡ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರು ಸುತಾರಾಮ್ ಇಷ್ಟಪಟ್ಟಿಲ್ಲ. ಆ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲ ನಾಯಕರುಗಳು ಕೂಡ ಜೊತೆಯಾಗಿ ಹೋಗಿ ಜಂಟಿಯಾಗಿ ಹೋಗಿ ಕಾರ್ಯಾಧ್ಯಕ್ಷರ ನೇಮಕ ವಿಚಾರ ಅಥವಾ ಬದಲಾವಣೆ ವಿಚಾರ ಸೇರಿದಂತೆ DCM ಇರ್ಬೋದು, KPCCಗೆ ಏನಾದರೂ ಮೇಜರ್ ಸರ್ಜರಿ ಮಾಡ್ತಕ್ಕಂಥ ವಿಚಾರ ಸದ್ಯಕ್ಕೆ ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಸದ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ತಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿರಿ, ಯಾವುದೇ ಬದಲಾವಣೆ ವಿಚಾರ ಇರ್ಬೋದು, ಹೆಚ್ಚುವರಿ DCMಗಳ ನೇಮಕ ವಿಚಾರ ಕುರಿತಂತೆ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಬೇಡಿ ಅಂತಕ್ಕಂಥ ಸೂಚನೆಯೊಟ್ಟಿಗೆ KPCC ಕಾರ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಾಗ್ಲಿ, ಹೆಚ್ಚುವರಿಯ ನೇಮಕ ಮಾಡೋದಾಗ್ಲಿ ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.